Hello everyone, welcome to Lakshmi Tutorials. Dear friends, ಈ ವಿಡಿಯೋಲಿ ನಾವು 6th NCERT 2025ನ 6th ಸ್ಟ್ಯಾಂಡರ್ಡ್ ಸೈನ್ಸ್ NCERT ಏನಿದೆ ಆ NCERTನ ಚಾಪ್ಟರ್ಸನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ನ್ಯೂ 6th NCERTಯನ್ನು ತಗೊಂಡಾಗ ಫಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಅಂತ ಇದೆ, ವಿಜ್ಞಾನದ ಅದ್ಭುತ ಪ್ರಪಂಚ. ಸೊ ಈ ಪಾಠದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಗಮನಿಸಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಸೈನ್ಸ್ ಅಂತಂದರೆ ಏನು, ವಿಜ್ಞಾನ ಅಂತಂದರೆ ಏನು ಅಂತ ಕೊಟ್ಟಿದ್ದಾರೆ. ಸೊ ಏನು ವಿಜ್ಞಾನ ಅಂತಂದರೆ ಇಟ್ ಈಸ್ ಅ ವೇ ಆಫ್ ಥಿಂಕಿಂಗ್, ನಾವು ಹೇಗೆ ಆಲೋಚನೆ ಮಾಡ್ತೀವಿ ಅನ್ನೋದು ಇದು ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಅಬ್ಸರ್ವಿಂಗ್, ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಘಟನೆಗಳು, ನಮ್ಮ ಸುತ್ತಮುತ್ತಲೂ ಇರುವಂತಹ ವಸ್ತುಗಳನ್ನು ವೀಕ್ಷಿಸುವಂಥದ್ದು. ಹಾಗೆ ಡೂಯಿಂಗ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್, ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋದನ್ನು ವಿಜ್ಞಾನ ಒಳಗೊಂಡಿದೆ. ಅವುಗಳನ್ನು ತಿಳ್ಕೊಂಡು ಅವುಗಳ ಹಿಂದೆ ಇರುವಂತಹ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ನಾವೇನೆಲ್ಲ ಪ್ರಯತ್ನಗಳನ್ನು ಪಡ್ತೀವೋ ಇದಿಷ್ಟೂ ಸಹ ವಿಜ್ಞಾನ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ ಅಂತ. ಹಾಗೆ ವಿಜ್ಞಾನದ ವ್ಯಾಪ್ತಿ ಎಷ್ಟು, ಈ ವಿಜ್ಞಾನ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿಕೊಂಡಿದೆ ಅಂತ ನೋಡೋದಾದರೆ ವಿಜ್ಞಾನ ಅನ್ನೋದು ಸರ್ವವ್ಯಾಪಿಯಾಗಿದೆ, ಎಲ್ಲ ಕಡೆಯೂ ಇರುತ್ತೆ. ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಸಹ, ಪ್ರತಿಯೊಂದು ಕ್ರಿಯೆಯಲ್ಲೂ ಸಹ ವಿಜ್ಞಾನ ಅನ್ನೋದು ಅಡಗಿರುತ್ತೆ ಅಂತ. ಸೊ ಇಟ್ ಈಸ್ ಲೈಕ್ ಅ ಗೈಂಟ್ ಅನ್ಎಂಡಿಂಗ್ ಜಿಗ್ಸಾ ಪಝಲ್, ಇದೊಂದು ಕೊನೆಯಾಗದೇ ಇರುವಂತಹ ಒಗ್ಗಟ್ಟಿನಂತೆ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ವಿಜ್ಞಾನದ ವ್ಯಾಪ್ತಿಯನ್ನು ನೋಡ್ತಾ ಹೋದರೆ ವಿಜ್ಞಾನ ಪ್ರತಿಯೊಂದರಲ್ಲೂ ಸಹ ವಿಜ್ಞಾನ ಇದೆ. ಸೊ ನಾವೀಗ ಒಂದು ಕಡಲ ತೀರವನ್ನು ತಗೊಂಡಾಗ ಆ ಕಡಲ ತೀರದಲ್ಲಿ ಯಾವ ರೀತಿಯ ಅನಿಮಲ್ಸ್ ಇರ್ತವೆ, ಪ್ಲ್ಯಾಂಟ್ಸ್ ಇರ್ತವೆ, ಹಾಗೆ ಅಲ್ಲಿನ ವಾತಾವರಣದ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿರಬಹುದು, ಇದೆಲ್ಲವನ್ನು ನಾವು ತಿಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡೋ ಅಂಥದ್ದು ಯಾವುದು ಅಂತಂದರೆ ವಿಜ್ಞಾನ. ಹಾಗೆ ಡೆಸರ್ಟನ್ನು ತಗೊಂಡಾಗ ಅದು ಯಾಕೆ ಡೆಸರ್ಟ್ ಆಗಿದೆ, ಅದಕ್ಕೆ ಕಾರಣ ಏನು, ಹಾಗೆ ಅಲ್ಲಿರುವಂತಹ ಅನಿಮಲ್ಸು, ಪ್ಲ್ಯಾಂಟ್ಸು, ಇವುಗಳಲ್ಲಿರುವಂತಹ ಲಕ್ಷಣಗಳೇನು, ಇವನ್ನೆಲ್ಲ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ಓಷನ್ ಅಂತ ತಗೊಂಡಾಗ, ಅಂಡರ್ ವಾಟರ್ ತಗೊಂಡಾಗ ವಾಟರಲ್ಲಿ ಯಾವ ಥರ ವಾತಾವರಣ ಇರುತ್ತೆ, ಯಾವ ಥರದ ಅನಿಮಲ್ಸ್ ಇರ್ತವೆ, ಯಾವ ಥರದ ಪ್ಲ್ಯಾಂಟ್ಸ್ ಇರ್ತವೆ, ಅನಿಮಲ್ಸ್ ಹಾಗೆ ಪ್ಲ್ಯಾಂಟ್ಸ್ ನೀರಲ್ಲಿ ಬದುಕಬೇಕಾದ್ರೆ ಅವುಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದ್ದಾವೆ, ಇವೆಲ್ಲವನ್ನು ನಾವು ತಿಳ್ಕೊಳ್ಳೋವಂಥದ್ದು ಯಾವುದ್ರ ಮೂಲಕ ಅಂದರೆ ವಿಜ್ಞಾನದ ಮೂಲಕ. ಹಾಗೆ ಗ್ಯಾಲಾಕ್ಸಿ ಅಂತ ತಗೊಂಡಾಗ, ಗ್ಯಾಲಾಕ್ಸಿ ಅಂತಂದರೆ ಏನು, ನಮ್ಮ ಕಣ್ಣಿಗೆ ಕಾಣಿಸುವಂತಹ ಆಕಾಶ ಆಗಿರಬಹುದು, ಸೂರ್ಯ ಆಗಿರಬಹುದು, ಚಂದ್ರ, ನಕ್ಷತ್ರಗಳು, ಇವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋ ಅಂಥ ವಿಷಯ ಯಾವುದು ಅಂತಂದರೆ ವಿಜ್ಞಾನ. ಹಾಗೆ ಒಂದು ಕ್ಯಾಟರ್ಪಿಲ್ಲರಿಂದ ಯಾವ ರೀತಿ ಸಿಲ್ಕ್ ವರ್ಮ್ ಅನ್ನೋದು ಎಮರ್ಜ್ ಆಗುತ್ತೆ, ಕ್ಯಾಟರ್ಪಿಲ್ಲರಿಂದ ಅದು ಸಿಲ್ಕ್ ವರ್ಮ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಯಾವೆಲ್ಲ ಸ್ಟೇಜಸನ್ನು ಅದು ದಾಟ್ಕೊಂಡು ಬರಬೇಕಾಗತ್ತೆ. ಹಾಗೆ ಒಂದು ಕರು ಹಸುವಾಗಿ ಬದಲಾವಣೆ ಆಗಬೇಕಾದ್ರೆ ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ, ಯಾವ ರೀತಿಯ ಬದಲಾವಣೆಗಳಾಗ್ತವೆ ಅನ್ನೋದೆಲ್ಲವನ್ನೂ ಸಹ ವಿಜ್ಞಾನ ಅನ್ನೋದು ಒಳಗೊಂಡಿದೆ. ಸೊ ವಿಜ್ಞಾನ ಇಷ್ಟೇ ವ್ಯಾಪ್ತಿಯನ್ನು ಹೊಂದಿದೆ, ಇಷ್ಟಕ್ಕೆ ಸೀಮಿತವಾಗಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ವಿಜ್ಞಾನ ಇದೆ ಅನ್ನೋದು ಈ ಪಾಠದಲ್ಲಿ ಹೇಳಿದ್ದಾರೆ. ಹಾಗೆ ಆಹಾರವನ್ನು ತಗೊಂಡಾಗ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕಾಗತ್ತೆ, ಯಾವ ರೀತಿಯ ಆಹಾರದ ಕೊರತೆಯಿಂದ ಯಾವ ರೀತಿಯ ರೋಗಗಳು ಬರ್ತವೆ, ಹಾಗೆ ಯಾವ ಥರದ ಆಹಾರದಲ್ಲಿ ಯಾವ ರೀತಿಯ ಪೋಷಕಾಂಶಗಳಿದ್ದಾವೆ ಅನ್ನೋದನ್ನು ಸಹ ವಿಜ್ಞಾನ ಒಳಗೊಂಡಿದೆ. ಹಾಗೆ ಮಳೆ ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ವಿಜ್ಞಾನ ಒಳಗೊಂಡಿದೆ. ಹಾಗಾಗಿ ವಿಜ್ಞಾನ ಅನ್ನೋದರ ವ್ಯಾಪ್ತಿ ಏನಿದೆ, ವಿಜ್ಞಾನದ ವ್ಯಾಪ್ತಿ ಏನಿದೆ, ಇದು ಸರ್ವವ್ಯಾಪಿಯಾಗಿದೆ, ಎಲ್ಲ ಕಡೆಗಳಲ್ಲಿಯೂ ಸಹ ವಿಜ್ಞಾನ ಹರಡಿಕೊಂಡಿದೆ ಅನ್ನೋದನ್ನು ಈ ಪಾಠದಲ್ಲಿ ಹೇಳಿದ್ದಾರೆ. ಹಾಗೆ ಹೌ ಸೈನ್ಸ್ ವರ್ಕ್, ಸೈನ್ಸ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ನಾವು ಸೈನ್ಸಲ್ಲಿ ವರ್ಕ್ ಮಾಡ್ತೀವಿ ಅಂತಂದರೆ, ಸೊ ಯಾವ ರೀತಿ ವಿಜ್ಞಾನ ವರ್ಕ್ ಮಾಡುತ್ತೆ, ವಿಜ್ಞಾನ ಅಂತಂದರೆ ಹೇಗೆ ಅದು ನಮ್ಮ ಜೀವನದಲ್ಲಿ ಅಡಕವಾಗಿದೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಎಕ್ಸಾಂಪಲ್, ನೀವು ಯಾವುದಾದ್ರೂ ಇಲ್ಲೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ಒಂದು ಪೆನ್ನಲ್ಲಿ ಬರಿತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಆ ಪೆನ್ ಸಡನ್ನಾಗಿ ಬರೆಯೋದನ್ನು ನಿಲ್ಲಿಸ್ತು ಅಂತ ಇಟ್ಕೊಳ್ಳಿ. ಸೊ ಆಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಪೆನ್ ಅಂಟ್ತಾ ಇಲ್ಲ, ನಿಮ್ಮದು ಬರಿತಾ ಇಲ್ಲ ಅಂತಂದಾಗ ನೀವೇನು ಮಾಡ್ತೀರಾ, ಆ ಪೆನ್ನನ್ನು ರೀಫಿಲ್ಲನ್ನು ತೆಗೆದು ಚೆಕ್ ಮಾಡ್ತೀರಾ, ಇಂಕ್ ಇದೆಯಾ ಅಥವಾ ಆಗೋಗಿದೆಯಾ ಅಂತ ಒಂದು ಯೋಚನೆ ಬರುತ್ತೆ. ಸೊ ಇಂಕ್ ಇತ್ತು ಅಂತಂದರೆ, ಇಂಕ್ ಇದ್ದರೂ ಯಾಕೆ ಪೆನ್ ಅಂಟ್ತಾ ಇಲ್ಲ, ಯಾಕೆ ಬರಿತಾ ಇಲ್ಲ ಅಂತ ಯೋಚನೆ ಮಾಡ್ತೀರಾ. ಆವಾಗ ನಿಮ್ಗೆ ಇನ್ನೊಂದು ಥಾಟ್ ಬರಬಹುದು, ಏನು ಅಂತಂದರೆ ಇಂಕ್ ಡ್ರೈ ಆಗಿರಬಹುದು ಅಥವಾ ಇಂಕ್ ಕ್ಲಾಟ್ ಆಗಿರಬಹುದು ಒಳಗಡೆ ಅನ್ನೋದು.
ಸೊ ಈ ಥರ ಈ ಪೆನ್ ಯಾಕೆ ಬರೀತಾ ಇಲ್ಲ, ಅದಕ್ಕೆ ಕಾರಣಗಳೇನು ಅಂತ ನೀವು ಕಂಡುಹಿಡಿತೀರಲ್ಲ, ಸೊ ಅದು ಸಹ ಒಂದು ಸೈಂಟಿಫಿಕ್ ಮೆಥಡ್ ಅಂತಲೇ ಹೇಳ್ಬೋದು. ಅದು ಸಹ ಒಂದು ವಿಜ್ಞಾನ ಅಂತಲೇ ಹೇಳ್ಬೋದು. ನಿಮ್ಮ ನಿಮ್ಮ ದಿನನಿತ್ಯ ಜೀವನದಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ ಬರ್ತವೆ, ಆ ಪ್ರಾಬ್ಲಮ್ಸ್ ಬಗ್ಗೆ ಯಾವ ರೀತಿಯ ಕ್ವೆಶನ್ಸ್ ಅರೈಸ್ ಆಗುತ್ತೆ, ಯಾವ ರೀತಿ ನೀವು ಯೋಚನೆ ಮಾಡ್ತೀರಾ, ಸೊ ಆ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನನ್ನು ಕಂಡು ಹಿಡಿತೀರಲ್ವ, ಸೊ ಅವೂ ಸಹ ಒಂದು ವಿಜ್ಞಾನದ ಒಂದು ವಿಧಾನ ಅಂತಲೇ ಸಹ ನಾವು ಹೇಳಬಹುದು. ಸೊ ಇಲ್ಲಿ ಈ ಪೆನ್ ಯಾಕೆ ಬರಿತಾ ಇಲ್ಲ ಅನ್ನೋದಕ್ಕೆ ಕಾರಣ ನೀವು ಕಂಡುಕೊಳ್ತೀರಲ್ವ, ದಟ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಸೈಂಟಿಫಿಕ್ ಮೆಥಡ್. ಸೊ ಸೈಂಟಿಫಿಕ್ ಮೆಥಡ್ಗೆ ಅದು ಸಹ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಹಾಗೆ ಸೈನ್ಸ್ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರ್ ಡೂಯಿಂಗ್ ಎಕ್ಸ್ಪರಿಮೆಂಟ್ಸ್. ಸೈನ್ಸ್ ಅಂತಂದರೆ ಜಸ್ಟ್ ಮೆಮೊರೈಸಿಂಗ್ ಮಾಡೋದು, ಅಲ್ಲಿ ಬರುವಂತಹ ಫ್ಯಾಕ್ಟ್ಸ್ ಅಥವಾ ಥಿಯರೀಸ್ ಏನಿದೆ ಅವುಗಳನ್ನು ಮೆಮೊರೈಸ್ ಮಾಡುವಂಥದ್ದು, ಅಥವಾ ಎಕ್ಸ್ಪರಿಮೆಂಟ್ ಮಾಡುವಂಥದ್ದು, ಅಥವಾ ಫಿಗರ್ ಔಟ್ ಮಾಡುವಂಥದ್ದು, ಇದನ್ನು ಮಾತ್ರ ಇನ್ಕ್ಲೂಡ್ ಆಗಿಲ್ಲ. ಸೊ ಇದರಲ್ಲಿ ವಿಜ್ಞಾನ ಅನ್ನೋದು ಪ್ರತಿಯೊಂದನ್ನು ಸಹ ಇದು ಇನ್ಕ್ಲೂಡ್ ಆಗಿದೆ ಅನ್ನೋದು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸೈಂಟಿಫಿಕ್ ಮೆಥಡ್ ಅಂತಂದರೆ ಏನು, ಸೈಂಟಿಫಿಕ್ ಮೆಥಡ್ ಅಥವಾ ವೈಜ್ಞಾನಿಕ ವಿಧಾನ ಅಂತಂದರೆ ಏನು ಅಂತ ಕೊಟ್ಟಿದ್ದಾರೆ. ಸೈಂಟಿಫಿಕ್ ಮೆಥಡ್ ಅಥವಾ ವೈಜ್ಞಾನಿಕ ವಿಧಾನ ಅಂತಂದರೆ ಫಸ್ಟ್ ವಿ ಅಬ್ಸರ್ವ್ ಸಮಥಿಂಗ್ ದಟ್ ವಿ ಫೈಂಡ್ ಇಂಟ್ರೆಸ್ಟಿಂಗ್ ಆರ್ ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಸ್ಟೆಪ್ ಏನಿಲ್ಲ ಅಂತಂದರೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ನಮ್ಗೆ ಯಾವುದು ಅರ್ಥ ಆಗೋದಿಲ್ವೋ ಅದನ್ನು ನಾವು ಗಮನಿಸ್ತೀವಿ ಫಸ್ಟ್. ಸೊ ಏನು ನಾವು ಗಮನಿಸ್ತೀವಲ್ವ, ಸೊ ಅದೇ ಫಸ್ಟ್ ವೈಜ್ಞಾನಿಕ ವಿಧಾನದ ಮೊದಲನೇ ಸ್ಟೆಪ್. ವೈಜ್ಞಾನಿಕ ವಿಧಾನದ ಮೊದಲನೇ ಸ್ಟೆಪ್ ಯಾವುದು ಅಂತಂದರೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ನಮಗೆ ಯಾವುದು ಅರ್ಥ ಆಗೋದಿಲ್ವೋ ಅದನ್ನು ನಾವು ಗಮನಿಸ್ತೀವಲ್ವ, ಅದೇ ನಮ್ಮ ವೈಜ್ಞಾನಿಕ ವಿಧಾನದಲ್ಲಿ ಮೊದಲನೇ ಸ್ಟೆಪ್ಪು. ಹಾಗೆ ಇದ್ರ ಜೊತೆಗೆ ಏನಾಗುತ್ತೆ, ದಿಸ್ ಮೇಕ್ಸ್ ಅಸ್ ವಂಡರ್ ಆ್ಯಂಡ್ ಪರ್ಹ್ಯಾಪ್ಸ್ ಥಿಂಕ್ ಆಫ್ ಅ ಕ್ವೆಶನ್ ಅಬೌಟ್ ಇಟ್. ಸೊ ಯಾವುದಾದ್ರೂ ಒಂದು ವಿಷಯ ನಮ್ಮ ತಲೆಗೆ ತಟ್ಟಿತು ಅಥವಾ ನಮ್ಗೆ ಯಾವುದಾದ್ರೂ ಒಂದು ಆ ವಿಷಯದಲ್ಲಿ ಆಸಕ್ತಿ ಇದೆ ಅಂತಂದರೆ ಅದ್ರ ಬಗ್ಗೆ ನಾವು ಕ್ವೆಶನ್ಸನ್ನು ಅರೈಸ್ ಮಾಡ್ಕೊಳ್ತೀವಿ. ಸೊ ಕ್ವೆಶನ್ ಅರೈಸ್ ಆಗುತ್ತೆ ಅಲ್ವಾ, ಸೊ ಅದೇ ನಮ್ಮ ವೈಜ್ಞಾನಿಕ ವಿಧಾನದ ಎರಡನೇ ಸ್ಟೆಪ್ ಅಂತ ಹೇಳಬಹುದು. ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಅದರಲ್ಲಿ ಪ್ರಶ್ನೆಯೊಂದನ್ನು ನಮಗೆ ನಾವೇ ಹಾಕ್ಕೊಳ್ತೀವೋ ಅದನ್ನೇ ಸೆಕೆಂಡ್ ಸ್ಟೆಪ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದಾದ ನಂತರ ನಾವು ಆ ಪ್ರಶ್ನೆಗೆ ಸಂಭವನೀಯ ಉತ್ತರಗಳನ್ನು ಊಹೆ ಮಾಡ್ತೀವಿ. ಸೊ ವೆರಿ ಸಿಂಪಲ್, ಈಗಾಗಲೇ ನಾವು ಒಂದು ಎಕ್ಸಾಂಪಲನ್ನು ತೊಗೊಂಡ್ವಿ ಅಲ್ವಾ. ಸೊ ಈಗ ಒಂದು ಪೆನ್ ಬರಿತಾ ಇಲ್ಲ ಅನ್ನೋದೊಂದು ನಮಗೆ ಪ್ರಾಬ್ಲಮ್ ಅಲ್ಲಿ ಅಲ್ವಾ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗ್ತೀವಿ, ನಾವು ಗಮನಿಸ್ತೀವಿ, ನಮ್ಮ ಪೆನ್ ಬರಿತಾ ಇಲ್ಲ ಅನ್ನೋದನ್ನು ಗಮನಿಸ್ತೀವಿ. ಸೊ ಅದೇ ಏನು ಗಮನಿಸ್ತೀವಲ್ವ ಅದೇ ನಮ್ಮ ವೈಜ್ಞಾನಿಕ ವಿಧಾನದ ಫಸ್ಟ್ ಸ್ಟೆಪ್. ಅದಾದ ನಂತರ ನಾವೇನು ಮಾಡ್ತೀವಿ, ಈ ಪೆನ್ ಯಾಕೆ ಬರಿತಾ ಇಲ್ಲ ಅಂತ ನಮಗೆ ನಾವೇ ಕ್ವೆಶನ್ ಹಾಕ್ಕೊಳ್ತೀವಿ ಅಲ್ವಾ. ಸೊ ಅಂತಂದರೆ ಅಲ್ಲಿ ಆ ಪೆನ್ನಲ್ಲಿ ಇಂಕ್ ಇದೆಯಾ ಅಥವಾ ಇಂಕ್ ಇಲ್ವಾ, ಇಂಕ್ ಇದ್ದು ಅದು ಬರಿತಾ ಇಲ್ವಾ, ಈ ಥರದ ಡಿಫ್ರೆಂಟ್ ಕ್ವೆಶನ್ಸ್ ಅರೈಸ್ ಆಗುತ್ತೆ ಅಲ್ವಾ. ಸೊ ಆ ಕ್ವೆಶನ್ ಏನು ಅರೈಸ್ ಆಗುತ್ತೆ ಆ ಸಿಚುಯೇಷನ್ಗೆ ತಕ್ಕಂತೆ ಅದನ್ನೇ ನಾವು ಸೆಕೆಂಡ್ ಸ್ಟೆಪ್ ಅಂತ ಹೇಳ್ತೀವಿ. ಅದಾದ ನಂತರ ಸಂಭವನೀಯ ಉತ್ತರಗಳನ್ನು ಊಹೆ ಮಾಡ್ತೀವಿ. ಅಂದರೆ ಈ ಪೆನ್ನಲ್ಲಿ ಇಂಕ್ ಇಲ್ಲದೆ ಇರೋದ್ರಿಂದ ಅಂಟ್ತಾ ಇಲ್ವಾ, ಅಥವಾ ಇಂಕ್ ಕ್ಲಾಟ್ ಆಗಿರೋದ್ರಿಂದ ಬರಿತಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡ್ತೀವಲ್ವ, ಡಿಫ್ರೆಂಟ್ ಆನ್ಸರ್ಸನ್ನು ಕಂಡುಹಿಡಿಯೋಕ್ಕೆ ಹೋಗ್ತೀವಲ್ವ. ಸೊ ಅದನ್ನು ನಾವು ಸಂಭವನೀಯ ಉತ್ತರಗಳನ್ನು ಫೈಂಡ್ ಔಟ್ ಮಾಡೋದು ಥರ್ಡ್ ಸ್ಟೆಪ್ ಆಗಿರುತ್ತೆ. ಅದಾದ ನಂತರ ವಿ ಟೆಸ್ಟ್ ದಿಸ್ ಗೆಸ್ ಥ್ರೂ ಎಕ್ಸ್ಪರಿಮೆಂಟ್ಸ್ ಆರ್ ಅಬ್ಸರ್ವೇಷನ್ಸ್. ಸೊ ನಮಗೆ ಊಹೆಗೆ ಬಂದಿರುತ್ತೆ ಅಲ್ಲ ಏನು ಆನ್ಸರ್ ಆಗಿರಬಹುದು ಅನ್ನೋದು, ಸೊ ಅದು ಏನು ಆನ್ಸರ್ ಆಗಿರಬಹುದು ಅನ್ನೋದನ್ನು ನಾವು ಟೆಸ್ಟ್ ಮಾಡ್ತೀವಿ. ಎಕ್ಸ್ಪರಿಮೆಂಟ್ಸ್ ಅಥವಾ ಅಬ್ಸರ್ವೇಷನ್ಸ್ ಮಾಡೋದ್ರ ಮೂಲಕ ಅದನ್ನು ಟೆಸ್ಟ್ ಮಾಡ್ತೀವಲ್ಲ, ಅದು ಫೋರ್ತ್ ಸ್ಟೆಪ್ ಆಗಿರುತ್ತೆ. ಅಂದರೆ ನಮಗೇನು ಆನ್ಸರ್ ಅಂತ ಅನಿಸಿರುತ್ತೋ ಅದನ್ನು ನಾವು ಅವಲೋಕನ ಮಾಡೋದ್ರ ಮೂಲಕ ಅಥವಾ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಅದನ್ನು ಪರಿಶೀಲಿಸ್ತೀವಲ್ಲ, ಇದೇನಾ ರೈಟ್ ಆರ್ ರಾಂಗ್ ಅಂತ. ಸೊ ಅದು ನಮ್ಮ ಫೋರ್ತ್ ಸ್ಟೆಪ್ ಆಗಿರುತ್ತೆ. ಅದಾದ ನಂತರ ನಾವೇನು ಮಾಡ್ತೀವಿ, ವಿ ದೆನ್ ಟ್ರೈ ಟು ಅನಲೈಸ್ ದ ರಿಸಲ್ಟ್ಸ್ ಟು ಸಿ ಇಫ್ ಇಟ್ ಈಸ್ ಆ್ಯಕ್ಚುಲಿ ಆನ್ಸರ್ಸ್ ಟು ಅವರ್ ಕ್ವೆಶನ್ಸ್. ಸೊ ಲಾಸ್ಟ್ಗೆ ನಮಗೆ ಸಿಕ್ಕಂತಹ ಆನ್ಸರ್ಸಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಯಾವುದು ಅದಕ್ಕೆ ಕರೆಕ್ಟ್ ಆನ್ಸರ್ ಅಂತ. ಲಾಸ್ಟ್ಗೆ ನಮಗೆ ಉತ್ತರ ಲಭಿಸಿದೆಯಾ, ಕರೆಕ್ಟಾಗಿ ಆನ್ಸರ್ ಸಿಕ್ಕಿದೆಯಾ, ಫಲಿತಾಂಶ ಸಿಕ್ಕಿದೆಯಾ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತೀವಲ್ವ, ಇದು ಕೊನೆಯ ವಿಧಾನ ಆಗಿರುತ್ತೆ. ಸೊ ಸೈಂಟಿಫಿಕ್ ಮೆಥಡ್ ಅಂತಂದರೆ ಪ್ರತಿಯೊಂದು ಸಿಚುಯೇಷನ್ನಲ್ಲೂ ಸಹ, ಪ್ರತಿಯೊಂದು ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಘಟನೆಗಳಲ್ಲೂ ಸಹ ನಾವು ಸೈನ್ಸನ್ನು ಇನ್ವಾಲ್ವ್ ಮಾಡ್ಕೊಳ್ತೀವಿ. ಸೊ ಅದನ್ನೇ ನಾವು ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದು 6th ಸ್ಟ್ಯಾಂಡರ್ಡ್ಗೆ ಇರೋದ್ರಿಂದ ಸಿಂಪಲ್ ಎಕ್ಸಾಂಪಲ್ಸನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಸೈಂಟಿಸ್ಟ್ ಅಂದರೆ ಯಾರು, ವಿಜ್ಞಾನಿ ಅಂತಂದರೆ ಯಾರನ್ನು ನಾವು ಸೈಂಟಿಸ್ಟ್ ಅಥವಾ ವಿಜ್ಞಾನಿ ಅಂತ ಹೇಳ್ತೀವಿ ಅಂತಂದರೆ
ವಿಜ್ಞಾನಿ ಅಥವಾ ಸೈಂಟಿಸ್ಟ್ ಅಂತಂದರೆ ಪೀಪಲ್ ಹೂ ಫಾಲೋ ದ ಸೈಂಟಿಫಿಕ್ ಮೆಥಡ್ ಟು ಸಾಲ್ವ್ ಪ್ರಾಬ್ಲಮ್ ಆರ್ ಟು ಡಿಸ್ಕವರ್ ನ್ಯೂ ಥಿಂಗ್ಸ್ ಅಂತ. ಅಂದರೆ ಸೈಂಟಿಫಿಕ್ ಮೆಥಡ್ಸನ್ನು ಫಾಲೋ ಮಾಡಿ ತನಗಿರುವ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ತಾರೋ ಅಥವಾ ಹೊಸ ವಸ್ತುಗಳನ್ನು ಕಂಡುಹಿಡಿತಾರೋ ಅಂಥ ವ್ಯಕ್ತಿಗಳನ್ನೇ ನಾವು ಸೈಂಟಿಸ್ಟ್ ಅಥವಾ ವಿಜ್ಞಾನಿ ಅಂತ ಹೇಳ್ತೀವಿ. ವೈಜ್ಞಾನಿಕ ವಿಧಾನವನ್ನು ಅನುಸರಿಸಿ ಸಮಸ್ಯೆಗಳನ್ನು ಪರಿಹರಿಸುವ ಅಥವಾ ಹೊಸದನ್ನು ಕಂಡುಹಿಡಿಯುವ ವ್ಯಕ್ತಿಗಳನ್ನೇ ನಾವು ಸೈಂಟಿಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಕುಕ್ಕರ್ ಒಳಗಿರೋವಂಥದ್ದೆಲ್ಲ ಇಲ್ಲಿ ಲೀಕ್ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡಿತೀವಿ, ಯೋಚನೆ ಮಾಡ್ತೀವಿ ಏನಾಗಿರಬಹುದು ಇಲ್ಲಿ ಕುಕ್ಕರಲ್ಲಿ ಅಂತಂದರೆ ಓವರ್ ವಾಟರ್ ಆಗಿದೆಯಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಅಂದರೆ ಆ ಯೋಚನೆ ಮಾಡುವ ವಿಧಾನ ಏನಿದೆ ಅಲ್ವಾ, ಇದನ್ನೇ ನಾವು ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಟೈರ್ ಟ್ಯೂಬ್ನ ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಟೈರ್ ಪಂಚರ್ ಆಗಿದೆ, ಆ ಪಂಚರ್ ಏಕಾಗಿದೆ, ಆ ಟೈರಲ್ಲಿ ಏರ್ ನಿಲ್ತಾ ಇಲ್ಲ, ಏನಾಗಿದೆ ಅಲ್ಲಿ, ಅದು ಯಾಕೆ ಅಲ್ಲಿ ಪಂಕ್ಚರ್ ಆಗ್ತೆ, ಯಾಕೆ ಅಲ್ಲಿ ಟೈರಲ್ಲಿರೋಂತಹ ಏರೆಲ್ಲ ಹೊರಗಡೆಗೆ ಬಂದಿದೆ ಅನ್ನೋದನ್ನು ಕಂಡುಹಿಡಿತಾನೆ ಅಲ್ವಾ. ಸೊ ಟೈರ್ ಫ್ಲ್ಯಾಟ್ ಆಗಿದೆ ಅನ್ನೋದು ಫಸ್ಟ್ ಪ್ರಾಬ್ಲಮ್ ಆಗಿರುತ್ತೆ. ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಏನು ಅಂತ ಕಂಡುಹಿಡಿಯೋದೇ ವೈಜ್ಞಾನಿಕ ವಿಧಾನ ಅಂತ ಹೇಳ್ತೀವಿ. ಸೊ ಇದ್ರ ಪ್ರಕಾರ ಹೇಳೋದಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಬ್ಬ ವಿಜ್ಞಾನಿಯಂತೆ ವರ್ತಿಸ್ತಾನೆ. ಯಾವುದಾದ್ರೂ ಒಂದು ಸಮಸ್ಯೆಗೆ ಅವನು ಸಲ್ಯೂಷನನ್ನು ಕಂಡುಹಿಡಿಬೇಕಾದ್ರೆ ಮೊದಲಿಗೆ ಸಮಸ್ಯೆ ಏನು, ಆ ಸಮಸ್ಯೆಯ ಬಗ್ಗೆ, ಆ ಸಮಸ್ಯೆ ಏಕೆ ಉಂಟಾಗಿದೆ, ಹಾಗೆ ಆ ಸಮಸ್ಯೆಗಳಿಗೆ ಇರಬಹುದಾದಂತಹ ಉತ್ತರಗಳನ್ನು ಕಂಡುಹಿಡಿತಾ ಕೊನೆಗೆ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ತಾನೆ ಅಲ್ವಾ. ಆ ರೀತಿ ಫೈಂಡ್ ಔಟ್ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ನಾವು ವಿಜ್ಞಾನಿ ಅಂತಲೇ ಹೇಳಬಹುದು. ಸೊ ಇದಿಷ್ಟು ನಮ್ಮ ಫಸ್ಟ್ ಚಾಪ್ಟರಲ್ಲಿ ಕೊಟ್ಟಿರೋವಂಥದ್ದು. ಫಸ್ಟ್ ಚಾಪ್ಟರಲ್ಲಿ ವಿಜ್ಞಾನದ ವ್ಯಾಪ್ತಿಯ ಬಗ್ಗೆ ಕೊಟ್ಟಿದ್ದಾರೆ. ವಿಜ್ಞಾನ ಅಂತಂದರೆ ಏನು ಅಂತ ಕೊಟ್ಟಿದ್ದಾರೆ. ವಿಜ್ಞಾನ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗೆ ವಿಜ್ಞಾನದ ವೈಜ್ಞಾನಿಕ ವಿಧಾನವನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ವಿಜ್ಞಾನಿಯಂತೆ ನಾವು ಡಿಫ್ರೆಂಟ್ ಸಿಚುಯೇಷನ್ಸಲ್ಲಿ ಯೋಚನೆ ಮಾಡ್ತೀವಿ ಅನ್ನೋದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದಿಷ್ಟು ಫಸ್ಟ್ ಚಾಪ್ಟರು. ಫಸ್ಟ್ ಚಾಪ್ಟರಲ್ಲಿ ಇನ್ನು ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಹೋದರೆ ಸಿಂಪಲ್ ಆ್ಯಕ್ಟಿವಿಟೀಸನ್ನೆಲ್ಲ ಕೊಟ್ಟಿದ್ದಾರೆ. ಆ ಆ್ಯಕ್ಟಿವಿಟೀಸನ್ನೆಲ್ಲ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡ್ತಾ ಹೋದರೆ ಇವಿಷ್ಟು ಪಾಯಿಂಟ್ಸು ನಮ್ಮ ಫಸ್ಟ್ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋಲಿ ಸೆಕೆಂಡ್ ಚಾಪ್ಟರ್ ಬಗ್ಗೆ ಕ್ವಿಕ್ ರಿವಿಷನ್ನ ಮಾಡ್ಕೊಳ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ.